ಕಣ್ಮುಚ್. ಏನದು? ಕಾಕೆಟ್. ಚಾಕ್ಲೇಟ್ ಅನ್ಬೇಕು, ಹೇಳು. ಕಾಕೆಟ್. ಏ ವಾವ್. ಬಾಯ್. ಮೇಲ್ ಕುತ್ಕೋ, ಕೆಳಗಡೆ ಇಡಬಾರ್ದು. ಅದನ್ನ ಎತ್ಕೋ, ಬಿಸ್ಕೆಟ್ ಎತ್ಕೋ ಫಸ್ಟು. ಲಕ್ಷ್ಮಿಗ್ ಬಿಸ್ಕೆಟ್ ಎತ್ಕೋ ಕೈಗೆ. ಕಾಲು ಕ್ಲೀನಾಗಿ ಫೋಲ್ಡ್ ಮಾಡ್ಕೊಂಡು ಕುತ್ಕೋ. ಚಪ್ಪಲ್ ಬಳಕೆ ಹಾಕೋ. ಬಿಸ್ಕೆಟ್ ಎತ್ಕೋ. ಎತ್ಕೋ, ತೊಡೆ ಮೇಲೆ ಇಟ್ಕೋ. ತೊಡೆ ಮೇಲೆ ಇಟ್ಕೋ. ತೊಡೆ ಮೇಲೆ ಇಟ್ಕೋ. ತಲೆ ಮೇಲೆಲ್ಲ ಕಣೋ, ತೊಡೆ ಮೇಲೆ. ತೊಡೆ ಮೇಲೆ ಇಟ್ಕೋ. ತೊಡೆ ಮೇಲೆ, ತಲೆ ಮೇಲಲ್ಲ ಲಕ್ಷ್ಮಿ. ಇಲ್ಲಿ ಇಟ್ಕೋ. ವೆರಿ ಗುಡ್. ತಿನ್ನು ಇವಾಗ. ಅದನ್ನ ಇಲ್ಲಿಡು. ವಿಕ್ಕಿ ತಿನ್ನು ಅಷ್ಟೇ. ನಿನಗೆ ಅದಕ್ಕೆ ಪ್ಲೇಟ್ ಬೇರೆ ಕೊಡ್ತಾರ ನಿನಗೆ? ವಾವ್, ಯಮ್ಮಿ. ಹೆಂಗಪ್ಪ ಅನ್ನೋದು ನೀನು? ಚೆನ್ನ. ಹಾಯ್ ಆಲ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ. ನಾನು ನಿಮ್ಮ ಸೌಂದರ್ಯ ಚೇತನ್. ಸೊ ಇವತ್ತು ಫ್ರೀ ಮಾಡಿಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಕೆಲಸಗಳಿದೆ. ಬೆಳಿಗ್ಗೆನೆ ಇಷ್ಟು ದಿನ ಬೇಗ ಮುಗಿಸ್ತಿದ್ದೆ. ಸೊ ಇಷ್ಟು ದಿನ ಅಲ್ಲ, 2 ಡೇಸಿಂದ ಸ್ವಲ್ಪ ಕೆಲಸ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆದಿದ್ದೆ ಇನ್ನೂ ಸ್ವಲ್ಪ. ಫಸ್ಟು ಟಿಫನ್ ಮಾಡಬೇಕು. ಯಾಕೆ ಗೊತ್ತಾ? ಇವತ್ತು ನನ್ನ ಫೇವ್ರೆಟ್ ತರಕಾರಿ ಪಲಾವ್ ಮಾಡಿದ್ದೀನಿ. ಸೊ ನಂಗೆ ತುಂಬ ಇಷ್ಟ ತರಕಾರಿ ಪಲಾವ್. ಸೊ ಬೆಳಿಗ್ಗೆ ಮಾಡಿದ ತಕ್ಷಣ ಎಷ್ಟೊತ್ತಿಗೆ ನಾನು ತಿಂತೀನಿ ಅಂತ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಅಡುಗೆ ಮಾಡಬೇಕಾದ್ರೆ ಆ ಸ್ಮೆಲ್ಲಿಗೆ ಹೊಟ್ಟೆ ಹಸಿತಾ ಇರುತ್ತೆ. ನನಗಂತೂ ನಿಜ, ಬೇರೆಯವ್ರಿಗೆ ಗೊತ್ತಿಲ್ಲ, ನನಗೆ ಹೊಟ್ಟೆ ಹಸಿತಾ ಇರುತ್ತೆ. ಯಾಕೆ ಲಕ್ಷ್ಮಿ? ಲಕ್ಷ್ಮಿಕ್ ಫುಲ್ ಹೇರ್ ಬಂದ್ಬಿಟ್ಟಿದೆ, ಜಾಸ್ತಿ ಬೆಳೆದ್ಬಿಟ್ಟೈತೆ. ಲಕ್ಷ್ಮಿಕ್ಗೆ ಕಟ್ ಮಾಡಿಸ್ಬೇಕು ಅಂತ ಎಷ್ಟೊತ್ತಿ ಅಂದ್ಕೊಂಡು ಕಟ್ ಮಾಡ್ಸೋಕ್ಕಾಗ್ತಿಲ್ಲ. ವೈ ಲಕ್ಷ್ಮಿಕ್, ವೈ? ಬಿಕ್ಕಿ ಖಾಲಿ ಖಾಲಿ ಖಾಲಿ. ಮಗಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಸೊ ಬರೀತಾಳೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಬರ್ದೆ ಮಮ್ಮಿ ಅಂತಾಳೆ. ಅನ್ನಿ ಏನೂ ಇಲ್ಲ ಇಲ್ಲಿ. ಇಲ್ಲ ಕಣೋ. ಆ್ಯಕ್ಚುಲಿ ನಾನು ಸ್ವಲ್ಪ ಸಣ್ಣ ಆಗಿದ್ದೀನಿ ಅನ್ಸುತ್ತೆ. ಕೇಳಿಸ್ತಾ? ಸಣ್ಣ ಆಗಿದ್ದೀನಿ ಅನ್ಕೋತೀನಿ. ತುಂಬ ಜನ ಹಂಗೆ ಅಂತ ಇದು ಸಣ್ಣ ಆಗಿದೆಯಾ ಅಂತ. ಸೊ ನನ್ನ ಹಳೆ ವ್ಯೂವರ್ಸ್ಗೆ ಗೊತ್ತಿರುತ್ತೆ. ಸ್ವಲ್ಪ ಸಣ್ಣ ಆಗೋದಕ್ಕೆ ಟ್ರೈ ಮಾಡ್ತಾಯಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಈ ರೀತಿ ಸಣ್ಣ ಆಗಿದ್ದೀನಿ. ನಾನು ನೋಡೋದು ನನಗೆ ಒಂಥರ ಅನಿಸುತ್ತೆ. ಕೈಯು ಕಾಲೆಲ್ಲ ಒಂಥರ ಸಣ್ಣ ಆದಾಗ ಬಾಡಿಲೆಲ್ಲ ಒಂಥರ ಸ್ಕಿನ್ ಬೇರೆ ಥರ ಇರುತ್ತಲ್ಲ. ಸೊ ಆ ರೀತಿ ಆಗಿಬಿಟ್ಟಿದೆ. ಆಮೇಲೆ ನಾನು ಟೆಸ್ಟ್ ಮಾಡೋದಕ್ಕೆ ಅಂತಲೇ ನನ್ನ ಹಳೆ ಡ್ರೆಸ್, ಶಾರ್ಟ್ಸ್ ಡ್ರೆಸ್ಸು ಮತ್ತು ಜೀನ್ಸ್ ಎಲ್ಲ ಟ್ರೈ ಮಾಡಿದೆ. ಎಲ್ಲ ಲೂಸ್ ಆಗಿಬಿಟ್ಟಿದೆ. ಬಟ್ ಬೆಲ್ಲಿ ಫ್ಯಾಟ್ ಅಂತೂ ಇದ್ದೇ ಇದೆ. ಹೊಟ್ಟೆ ಸ್ವಲ್ಪ ದಪ್ಪ ಇದೆ. ಮೊದಲು ದಪ್ಪ ಇತ್ತು. ಸೊ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ನೋಡೋಣ, ಇದೇ ರೀತಿ ಟ್ರೈ ಮಾಡೋಣ, ಕಮ್ಮಿ ಆಗುತ್ತಾ. ಏನಕ್ಕೆ ಅಂತಂದರೆ ನಮ್ಮ ಫುಡ್ಡಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಜಾಸ್ತಿ ಇರು ಲಕ್ಷ್ಮಿ. ಸಾಕು ಲಕ್ಷ್ಮಿ. ನಾನು ತಿನ್ನೋ ಫುಡ್ಡಲ್ಲಿ ಖಾರ ಜಾಸ್ತಿ ಇರಬಾರ್ದು, ಎಣ್ಣೆ ಜಾಸ್ತಿ ಇರಬಾರ್ದು, ಮತ್ತು ಉಪ್ಪು ಜಾಸ್ತಿ ಇರಬಾರ್ದು. ಮೇಯ್ನಾಗಿ ಕಿಡ್ನಿ ಸ್ಟೋನ್ ಆಗಿರೋರು, ಕಿಡ್ನಿ ಸ್ಟೋನ್ ಆಗಿರಲಿ ಆಗದೆ ಇರಲಿ, ಸೊ ಅವರು ಉಪ್ಪು ಜಾಸ್ತಿ, ಯಾರೇ ಆಗಲಿ ಉಪ್ಪು ಜಾಸ್ತಿ ತಿನ್ನಬಾರ್ದು. ಸೊ ಅದೊಂದು. ಆ್ಯಂಡ್ ಮೇಯ್ನ್ ಇನ್ನೊಂದು ಶುಗರ್. ಸೊ ನಾನು ಸ್ವೀಟನ್ನು ಆ್ಯಡೇ ಮಾಡ್ತಾಯಿಲ್ಲ ನನ್ನ ಬಾಡಿಗೆ. ಯಾಕೆ ಅಂತಂದರೆ ಟೀ ಕಾಫಿ ಕುಡಿತಾಯಿಲ್ಲ, ಅದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ. ಟೀ ಸಿಕ್ಕಾಬಟ್ಟೆ ಹುಚ್ಚಿತ್ತು ನನಗೆ. ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಟೀ ಕುಡಿತಾನೆ ಇದ್ದೆ. ತುಂಬ ಜನಕ್ಕೆ ಗೊತ್ತಿರುತ್ತೆ.
ಸೊ ನನ್ನ ಹಳೆ ವೀಡಿಯೋಸಲ್ಲೆಲ್ಲ ನಾನು ಹೇಳಿರ್ತೀನಿ ಕಾಫಿ ಮಧ್ಯದಲ್ಲಿ ತೊಗೋತಿರ್ತೀನಿ. ಶೀನ್ ಬರ್ತಿದೆ ಬಟ್ ಬರ್ತಾ ಇಲ್ಲ, ಆ ಥರ ಆಗ್ತಿದೆ. ಸೊ ಕಾಫಿ ಮಧ್ಯದಲ್ಲಿ ನಾನು ತೊಗೋತಿದ್ದೆ, ಬಟ್ ಟೀ ರೆಗ್ಯುಲರಾಗಿ ನಾನು ಟೀ ಕುಡಿತಿದ್ದೆ. ಬಟ್ ಇವಾಗ ಟೀನೇ ನಾನು ಕುಡಿತಾ ಇಲ್ಲ, ಬಿಟ್ಬಿಟ್ಟಿದ್ದೀನಿ. ಸೊ ಶುಗರ್ ಅಂತೂ ಅದನ್ನು ಕಮ್ಮಿ ಮಾಡಿದ್ದೀನಿ. ಆ್ಯಕ್ಚುಲಿ ಶುಗರ್ ತಿಂದರೆ ಬಾಡಿಗೆ ಬೋನ್ಸ್ ಒಳ್ಳೇದಲ್ಲ ಶುಗರು. ಸೊ ಹಾಗಾಗಿ ಅದನ್ನು ಬಿಟ್ಬಿಟ್ಟಿದ್ದೀನಿ. ಟೀ ಮಧ್ಯದಲ್ಲಿ ಕುಡಿತೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಸೊ ಮಧ್ಯದಲ್ಲಿ ಕುಡಿತೀನಿ. ಮತ್ತು ನನ್ನ ಫ್ರೆಂಡ್ ಜೊತೆ ಇದ್ದಾಗ ನಾನು ಯಾವಾಗಲೂ ಕುಡ್ದೇ ಕುಡಿತೀನಿ. ನಮ್ಮ ಅಜ್ಜ ಇದೆ ರಾಮನಗರದಲ್ಲಿ. ಸೊ ಸಮೃದ್ಧಿ ಟೀ ಇದೆಯಲ್ಲ, ಸೊ ಅಲ್ಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ, ಶ್ರೀರಾಮ ಥಿಯೇಟರ್ ಹತ್ರ ಇದೆ. ಸೊ ಅಲ್ಲಿ ಯಾವಾಗಲೂ ನಾವು ರಾಮನಗರಕ್ಕೆ ಎಂಟ್ರಿ ಕೊಟ್ವಿ ಅಂತ ಅಂದರೆ ನಾನು ಚೇತು ಹೊರದು ಅಥವಾ ನಾನು ಹೊರತು ನನ್ನ ಫ್ರೆಂಡ್ ಇದ್ದಾನಲ್ಲ, ಸೊ ನಾವಿಬ್ಬರು ಹೋದರೂ ಅಷ್ಟೇ ಅಲ್ಲಿ ಟೀ ಕುಡಿದೇ ಬರೋದೇ ಇಲ್ಲ ಯಾವಾಗಲೂ ಅಷ್ಟೇ. ಸೊ ನಂಗೆ ಹುಷಾರಿಲ್ಲ, ಇವಾಗ ಹುಷಾರಿಲ್ಲದೆ ಇದ್ದರೂ ಪರವಾಗಿಲ್ಲ, ಟೀ ಕಾಫಿ ಬಿಡಿ ಅಂತ ಡಾಕ್ಟರ್ ಏನು ಹೇಳಿಲ್ಲ. ಬಟ್ ನಾನು ಏನು ಅಂದರೆ ಟೀ ಒಂದಿನ ಕುಡಿಲಿಲ್ಲ ಅಥವಾ ಒನ್ ಟೈಮ್ ಕುಡಿಲಿಲ್ಲ ಅಂತ ಅಂದರೆ ತಲೆನೋವು ಬಂದುಬಿಡೋದು. ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೊ ತಲೆನೋವು ಬಂದುಬಿಡೋದಲ್ವಾ. ಸೊ ಇದೊಂದು ಹಾಸ್ಪಿಟಲ್ಗೆ ಹೋದಾಗ ಅಡ್ಮಿಟ್ ಆಗಿದ್ನಲ್ವ, ಅವಾಗ ರೆಗ್ಯುಲರಾಗಿ ಟೀ ಕಾಫಿ ಯಾರು ತಂದು ಕೊಡ್ತಾರೆ. ಸೊ ಹೊರಗಡೆ ತೊಗೋಬೋದಿತ್ತು, ಬಟ್ ನಾನು ಚೇತುಗೆ ಇದೇ ಒಂದು ಒಳ್ಳೆ ಚಾನ್ಸ್ ನನಗೆ ಟೀ ಕಾಫಿ ಬಿಡೋದಕ್ಕೆ ಅಂತ ಹೇಳಿ ಕಾಫಿ ಟೀನ ಬಿಟ್ಟೆ. ಕಾಫಿ ಕುಡಿತಿದ್ದೆ ಆವಾಗ, ಸೊ ಬೇಕು ಅಂತ ತರಿಸ್ಕೊಂಡೇ ಕುಡಿತಾ ಇದ್ದೆ. ಮತ್ತು ಡ್ರಿಪ್ಸ್ ಹಾಕಿದ್ರಲ್ಲ, ಸೊ ಅವಾಗ ಅವ್ರು ಹೇಳಿದ್ರು ಬೇಡ, ಡ್ರಿಪ್ಸ್ ಎಲ್ಲ ಹಾಕಿರ್ತೀವಿ. ಸೊ ಕಾಫಿ ಊಟ ಮಾಡೋ ಟೈಮಿಗೆ ವಾಮಿಟ್ ಬಂದಂಗೆ ಆಗುತ್ತೆ. ಸೊ ಅವಾಗ ಊಟ ಸರಿಯಾಗಿ ತಿನ್ನೋದಿಲ್ಲ, ಕೆಲವ್ರಿಗೆ ಹಾಗಾಗುತ್ತೆ. ಸೊ ಸುಮ್ಮನೆ ಯಾಕೆ ಚಾನ್ಸ್ ತೊಗೋತೀರಾ, ಅವ್ರು ಸಿಕ್ಕಾಪಟ್ಟೆ ವೀಕ್ ಆಗಿದ್ದಾರೆ, ಸೊ ಊಟನಾದರೂ ಮಾಡಲಿ ಅಂತ ಹೇಳಿದ್ರಲ್ಲ, ಆವಾಗ ಮತ್ತೆ ಕಾಫಿ ಬಿಟ್ಟೆ. ಸೊ ಅದೇ ಥರ ಆಗಿ ನಾನು ಟೀ ಕಾಫಿ ಬಿಟ್ಟಿದ್ದಾಯಿತು. ಸೊ ಅದು ಬಿಟ್ಟರೆ ಶುಗರ್ ನಾನು ತಿನ್ನೋದೇ ಅದರಲ್ಲಿ. ಸೊ ಕಾಫಿ ಟೀಗೆ ಶುಗರ್ ಹಾಕ್ತಿದಲ್ವ, ಸೊ ಅದು ಬಿಟ್ಟರೆ ನಾನು ಸ್ವೀಟ್ಸ್ ಎಲ್ಲ ನಾನು ಜಾಸ್ತಿ ತಿನ್ನೋದಕ್ಕೆ ಹೋಗಲ್ಲ. ಏನಾದರೂ ನನಗೆ ಫೇವ್ರೆಟ್ ಅನ್ನೋದು ಅಥವಾ ನಾನು ತಿನ್ನಬೇಕಾಗಿರೋವಂಥದ್ದು ಏನಾದ್ರು ಸ್ವೀಟ್ ಇದ್ದರೆ ಮಾತ್ರ ನಾನು ತಿಂತೀನಿ. ಹೇಳಬೇಕು ಅಂದರೆ ನಾನು ಚಾಕ್ಲೇಟ್ಸೇ ತಿನ್ನಲ್ಲ. ನಮ್ಮ ಮನೇಲಿ ಎಲ್ರಿಗೂ ಗೊತ್ತು, ನಾನು ಚಾಕ್ಲೇಟು ಸಹ ತಿನ್ನಲ್ಲ. ಈ ಒಂದು ಹಾಸ್ಪಿಟಲ್ಗೆ ಯಾವಾಗ ನಾನು ಅಡ್ಮಿಟ್ ಆದೆ ಅಥವಾ ನನಗೆ ಯಾವಾಗ ಜ್ವರ ತಪ್ಪಿತು, ಬಾಯೆಲ್ಲ ಸಿಕ್ಕಾಬಟ್ಟೆ ಸಪ್ಪೆ ಥರ ಇತ್ತು. ಅಂದರೆ ಬಾಯೆಲ್ಲ ಕಹಿ ಟ್ಯಾಬ್ಲೆಟ್ಸ್ ಜಾಸ್ತಿ ಕೊಟ್ಟಿದ್ದರು, ಮತ್ತು ಟಾನಿಕ್ ಎಲ್ಲ ಇತ್ತು. ಸೊ ಹಾಗಾಗಿ ಬಾಯೆಲ್ಲ ಕಹಿ ಇರೋದ್ರಿಂದ ನನ್ನ ಮಕ್ಳಿಗೆ ತರೋ ಚಾಕ್ಲೇಟ್ನ ನಾನು ತಿಂತಾಯಿದ್ದೆ. ಆ ಥರ ಆಗ್ಬಿಟ್ಟಿತ್ತು. ಇಷ್ಟು ದಿನ ಚಾಕ್ಲೇಟ್ ಇದ್ದರೆ ತೊಗೊಳ್ಳಿ ತಿನ್ಬಿಡಿ ಅಂತ ಕೊಟ್ಬಿಡ್ತಿದ್ದೆ. ಆ ಟೈಮಲ್ಲಿ ಚಾಕ್ಲೇಟ್ ಇದ್ರೋ ಚಾಕ್ಲೇಟ್ ಕೊಡಿ, ನನಗೆ ಕೊಡಿ ಅಂತ ಕೇಳಿ ನಾನು ಈಸ್ಕೊಂಡು ತಿಂತಿದ್ದೆ ನನ್ನ ತಂಗಿ ಹತ್ರ ಮತ್ತು ನನ್ನ ತಮ್ಮದಿರ ಹತ್ರ. ಸೊ ಅವ್ರಿಗೆಲ್ಲ ಹೇಳ್ತಿದ್ದೆ ಚಾಕ್ಲೇಟ್ ತೊಗೊಂಡು ಬಂದರು ಈಸ್ಕೊಂಡ್ರು ಅಂತ. ಎಷ್ಟು ದಿನ ಚಾಕ್ಲೇಟ್ ಬೇಡ ಹೊಡೆದಾಕ್ಬಿಡ್ತೀನಿ ತಂದರೆ ಅಂತ ಹೇಳ್ತಿದ್ದೆ. ಸೊ ಆ ಥರ ಆಯ್ತಿತ್ತು. ಹಾಂ ಹೌದಮ್ಮ. ಆ್ಯಂಡ್ ಇದು ನನ್ನ ವೆಯ್ಟ್ ಲಾಸ್ ಜರ್ನೀಸು. ಅತ್ತೆ ಅಂತೂ ಸಪ್ಪೆ ಊಟ ಚೇತು ಹೇಳ್ಬಿಟ್ಟಿದ್ರು ಅನ್ಕೋತೀನಿ ಮೇ ಬಿ, ಮತ್ತು ಡಾಕ್ಟರು ಕೂಡ ಹೇಳಿದರು. ಆ್ಯಂಡ್ ಮೇನ್ ಇನ್ನೊಂದು ಏನು ಅಂದರೆ ಕಿಡ್ನಿ ಸ್ಟೋನ್ ಆಗದೆ ಇರಲಿ, ನಾರ್ಮಲ್ ಆಗಾದರೂ ಅಷ್ಟೇ ಬಿಸಿನೀರನ್ನ ಜಾಸ್ತಿ ಕಾಯಿಸ್ಕೊಂಡು ಕುಡಿಯಬಾರ್ದು. ಸೊ ಕಾಯಿಸ್ಕೊಂಡು ಕುಡಿದ್ರೂ ಕಿಡ್ನಿ ಸ್ಟೋನ್ ಆಗುತ್ತೆ ಅಂತ ನಾನು ವೀಡಿಯೋದಲ್ಲಿ ನೋಡಿದ್ದೆ, ಯೂಟ್ಯೂಬಲ್ಲಿ ಡಾಕ್ಟರ್ ಯಾರೋ ಹೇಳಿದ್ರು. ಸೊ ಅವಾಗಿಂದ ಚೇತು ಡೈಲಿ ಬಿಸಿನೀರು ಕುಡಿತಿದ್ದವರು ಇವಾಗ ಸ್ವಲ್ಪ ಅವಾಯ್ಡ್ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಇವಾಗ ಸೆಕೆ ಅಲ್ವಾ, ಬಿಸಿಲು ಜಾಸ್ತಿ. ಸೊ ಹಾಗಾಗಿ ತಣ್ಣೀರು ಜಾಸ್ತಿ ಕುಡಿಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಮೇನ್ ಇನ್ನೊಂದು ಏನು ಅಂತ ಅಂದರೆ ಜಿಜ್ಜಿ ಬೇಕಮ್ಮ, ನಾನ್ ವೆಜ್ ತಿಂದಾಗ ಆದಷ್ಟು ಜಾಸ್ತಿ ನೀರನ್ನ ಕುಡೀರಿ. ಸೊ ನಾನು ಊಟ ಜಾಸ್ತಿ ಮಾಡ್ತಿದ್ದೆ, ನೀರು ಕಮ್ಮಿ ಕುಡಿತಿದ್ದೆ. ಇದು ಒಂದು ಪ್ರಾಬ್ಲಮ್ ಆಗ್ತಿತ್ತು ನನಗೆ. ಈಗ ನಮ್ಮ ಮನೇಲಿ ಏನಾಗಿದೆ ಅಂದರೆ, ನನ್ನನ್ನು ನೋಡಿ ತುಂಬ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ನಾನು ನೋಡಿದಷ್ಟು ನೀರು ಜಾಸ್ತಿ ಕುಡಿತಾರೆ. ಸೊ ಹಂಗಾಗ್ಬಿಟ್ಟಿದೆ. ನನ್ನ ತಂಗಿ ಅಂತೂ ಆಡ್ಕೋತಾ ಇರ್ತಾಳೆ, ನಮ್ಮ ಆಂಟಿ ಮಗಳು. ಸ್ವಲ್ಪ ದಿನದಿಂದ ಹೇಳ್ತಿದ್ಲು, ನೀನು ನೋಡಿದ್ರೆ ಭಯ ಆಯ್ತದೆ, ಯಾಕೆ ಬೇಕಪ್ಪ ಫಸ್ಟು ನೀರು ಕುಡಿದ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಆದಷ್ಟು ನೀರು ಕುಡಿಯೋದನ್ನ ಜಾಸ್ತಿ ಮಾಡಿದಾಳೆ ಅವಳು. ನಾನು ಇನ್ಮೇಲೆ ಜಾಸ್ತಿ ಮಾಡಬೇಕು.
ಬೇಸಿಗೆಯಲ್ಲಿ ಮಾವಿನಕಾಯಿ ಬಂದರೆ ತಿನ್ಬೇಕಾ ಬೇಡವಾ ಅನ್ನೋದೇ ಕನ್ಫ್ಯೂಸ್ ಆಗುತ್ತೆ. ಬಾ, ನಾನೇನು ಯಾರು ವಿಡಿಯೋ ಕಾಲ್ ಮಾಡ್ತಾ ಇದ್ದೀನಿ ಅನ್ಕಂಡೆ, ಅವ್ನು ಎದುರ್ಸಕ್ಕೆ ನಿಂತಿದ್ದೀನಿ. ಇದೆಲ್ಲ ತಂದಿದ್ದು ಮಾವಿನಕಾಯಿ ನಾನು ಕಿತ್ಕೊಂಡೆ ತಿನ್ನಕ್ಕೆ. ಎಲ್ಲಿ? ದೊಡ್ಡಪ್ಪ. ನಮ್ದಲ್ವೇ? ನಿಮ್ದೇನೆ. ನಮ್ದೇನೆ. ಉಪ್ಪಿನಕಾಯಿ ಬೇಕಾ ಮಾವಿನಕಾಯಿ ತಿನ್ನಕ್ಕೆ? ಉಪ್ಪಿನಕಾಯಿ ಎಲ್ಲ ಒಂದೇ ಒಂದು ಅದೊಂದು ಎತ್ತು ಮಾಡು. ಅಷ್ಟು ದಪ್ಪ ದರ್ಶಕ್ ಉಪ್ಪಿನಕಾಯಿ ಹಾಕೋಣ. ಸೊ ನಮ್ಮದು ತೋಟನೂ ಇದೆ, ಹೊಲನೂ ಇದೆ. ಸೊ ನಾವು ಬೆಳೆಯೋದು ಹೊಲದಲ್ಲಿ, ಇವರು ನಮ್ಮದು ರೇಷ್ಮೆ ಹುಳು ಸಾಕ್ತೀವಲ್ವ, ಸೊ ಅಲ್ಲಿ ಬಿಟ್ಟಿದ್ದು ಮರ ಇದೆ, 1 2 3 ಎಷ್ಟೋ ಇದೆ. ಸೊ ಅಲ್ಲಿ ತೊಗೊಂಡು ಬಂದಿದ್ದಂತೆ, ನೆನ್ನೆ ತಂದಿದ್ದು. ಸೊ ಮಾವಿನಕಾಯಿ ಹಾಕಬೇಕು. ಮಾವಿನಕಾಯಿ ಖಾಲಿಯಾಗಿದೆ. ಹಿರ್ಲಿಕಾಯಿ ಉಪ್ಪಿನಕಾಯಿ ಮಾಡಿದೆ, ಸೊ ಅದು ಫುಲ್ ಖಾಲಿಯಾಗಿದೆ. ಈಗ ಮಾವಿನಕಾಯಿ ಟ್ರೈ ಮಾಡ್ತೀನಿ. ಫಸ್ಟ್ ಟೈಮ್ ಮಾವಿನಕಾಯಿ ಟ್ರೈ ಮಾಡ್ತಾ ಇರೋದು. ಹಾಕು, ನನಗೆ ಬೇಡ. ಹೋಗಿ ನೀನು, ನಮ್ಮ ಮಾಮಂಗೆ ಟೀ ಕಾಯಿಸ್ಕೊಡ್ತೀನಿ. ಮಾಮಂಗೆ ಟೀ ಕಾಯಿಸ್ಕೊಡ್. ಸೊ ಟೀ ಕಾಯಿಸ್ಬೇಕಾದ್ರೆ ಮೇಯ್ನು ಟೀ ಕುಡಿಬೇಕು ಅಂತ ಅನ್ನಿಸ್ತಿತ್ತಲ್ವ ನನಗೆ. ಸೊ ಅವಾಗ ಏನು ಮಾಡ್ತಿದ್ದೆ ಗೊತ್ತಾ, ಬೆಳಿಗ್ಗೆ ಹೊತ್ತು ಹೇಗಿದ್ರು ಡೈಲಿ ನಮ್ಮದೇ ತೋಟದ್ದು ಎಳ್ನೀರು ನಮ್ಮಪ್ಪ 1 ಚೀಲ ತುಂಬ ತಂದುಬಿಡೋರು. ನಾವು ಹೇಳ್ತಿದ್ವಿ, ಬೈತಾ ಇರಲಿಲ್ಲ. ಸೊ ಏನಕ್ಕೆ ಅಂತಂದರೆ ಎಳ್ನೀರು 1 5 6 ತಂದರೆ ಸಾಕಾಗ್ತಿದ್ದು. ದಿನಕ್ಕೆ 2 ಕುಡಿತಿದ್ದೆ ನಾನು ಆ್ಯಕ್ಚುಲಿ, ಬೆಳಿಗ್ಗೆ 1 ಸಂಜೆ 1. ಸೊ ಹಂಗಾಗಿ ಅಷ್ಟು ತಂದುಬಿಟ್ರೆ ಸ್ವಲ್ಪ ದಿನಕ್ಕೆ ಅದು ತೆಂಗಿನಕಾಯಿ ನೀರು ಬರುತ್ತೆ ಗೊತ್ತಾ, ಎಳ್ನೀರು ನೀರು ಥರ ಇರ್ತಿರ್ಲಿಲ್ಲ ಟೇಸ್ಟು. ತೆಂಗಿನಕಾಯಿ ಕನ್ವರ್ಟ್ ಆಗೋ ಥರ ನೀರು ಬರುತ್ತಲ್ವ. ಸೊ ತೆಂಗಿನಕಾಯಿ ನಾವು ಹೇಗೆ ಇರುತ್ತಲ್ವ ತೆಂಗಿನಕಾಯಿ ನೀರು, ಸೊ ಆ ನೀರು ಥರ ಆಗ್ಬಿಡೋದು. ಸೊ ಅದನ್ನು ಎಳ್ನೀರು ಥರ ನನಗೆ ಫೀಲ್ ಆಯ್ತಿರ್ಲಿಲ್ಲ, ಮತ್ತು ಕಾಯಿ ಕೂಡ ಆಗ್ಬಿಡ್ತಿತ್ತು. ಸೊ ಹಾಗಾಗಿ ಜಾಸ್ತಿ ತಂದುಬಿಡೋರು. ಸೊ ಅವಾಗ 2 ಎಳ್ನೀರು ಕುಡಿಬೇಕಿತ್ತಲ್ವ. ಸೊ ಬೆಳಿಗ್ಗೆ ಹೊತ್ತು ಟೀ ಕುಡಿಯೋ ಟೈಮ್ಗೆ ನಾನು ಎಳ್ನೀರು ಕುಡಿತಿದ್ದೆ. ಸೊ ಅದು ಹೊಟ್ಟೆ ತುಂಬಿಡೋದು, ಮತ್ತು ಅದು ಸ್ವೀಟ್ ಆಗಿತ್ತಲ್ವ. ಸೊ ನೆಕ್ಸ್ಟು ಟೀ ಕುಡಿಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಆ್ಯಂಡ್ ನೆಕ್ಸ್ಟು ಅಂದರೆ ಬೆಳಿಗ್ಗೆ ಹೊತ್ತು ಮಾತ್ರ ಟಿಫನ್ ತಿನ್ನೋಕ್ಕೂ ಮುಂಚೆ ಬೆಳಿಗ್ಗೆ ಎದ್ದ ತಕ್ಷಣ ಅತ್ತೆ ತಂದು ಇಟ್ಬಿಟ್ಟಿರೋರು ಎಳ್ನೀರನ್ನ. ಸೊ ಎದ್ದ ತಕ್ಷಣ ನೀರು ಕುಡಿತಿರ್ಲಿಲ್ಲ ನಾನು, ಎಳ್ನೀರನ್ನೇ ಕುಡಿತಿದ್ದೆ. ಬಾಯೆಲ್ಲ ತೊಳ್ಕೊಂಡು ಎಳ್ನೀರನ್ನ ನಾನು ಕುಡಿತಿದ್ದೆ. ಅದಾದಮೇಲೆ ಸಂಜೆ ಇವ್ರು ಕಾಫಿ ಟೀ ಕುಡಿಯೋ ಟೈಮಲ್ಲಿ ಮತ್ತು ನಾನು ಸಂಜೆ ಎಳ್ನೀರನ್ನೇ ಕುಡಿತಾ ಇದ್ದೆ. ಸೊ ಅದು ಒಂದು ಪ್ಲಸ್ ಪಾಯಿಂಟ್ ನನಗೆ ಬಿಡೋದಕ್ಕೆ. ಯಾಕೆಂತಂದರೆ ಟೀ ಬದಲು ಇದನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ನಲ್ಲ. ಸೊ ಹಾಗಾಗಿ ನನ್ನ ಫೇಸು ಸಣ್ಣ ಆಗಿದ್ರೆ ನಿಮ್ಗೆ ಗೊತ್ತಿರುತ್ತಲ್ವ, ತುಂಬ ಜನ ನೋಡಿರ್ತೀರ. ಇದೆಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ. ಆ್ಯಕ್ಚುಲಿ ನನ್ನ ಫೇಸು ಕಾಣಿಸೋ ಥರನಾದರೂ ಇದೆ. ವೀಡಿಯೋ ಮಾಡೋಕ್ಕೆ ಮುಂಚೆ ಫುಲ್ ಕೆನ್ನೆ ಎಲ್ಲ ಒಳಗಡೆ ಹೋಗ್ಬಿಟ್ಟಿತ್ತು. ನನ್ನ ಫೇಸ್ ನೋಡೋದಕ್ಕೆ ನಿಮ್ಗೆ ಇಷ್ಟ ಆಗಲ್ಲ ಅಂತಲೂ ನನ್ನ ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟಿದ್ದೆ ಆ್ಯಕ್ಚುಲಿ. ಇನ್ಮೇಲಿಂದ ಆ ವೀಡಿಯೋ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡಿದ್ದೀನಿಲ್ಲ. ಸೊ ಇವಾಗ ಅತ್ತೆ ಇಲ್ಲ, ಊರಿಗೆ ಹೋಗಿದ್ದಾರೆ. ಇನ್ನೂ ಕಿಡ್ನಿ ಹತ್ರ ಏನು ಆಗ್ತಾರಲ್ಲ, ಏನದು ಸ್ಟನ್ ಥರನೋ ಏನೋ. ಸೊ ಅದನ್ನು ತೆಗಿಸ್ಬೇಕಿತ್ತು. ಆ್ಯಕ್ಚುಲಿ ನಿನ್ನೆ ಡಾಕ್ಟರ್ಸ್ ಬಂದಿದ್ರಂತೆ, ನನ್ನ ಫ್ರೆಂಡು ಗೊತ್ತಿರೋರೆಲ್ಲ. ಸೊ ಫೋನ್ ಮಾಡಿದರು. ಫೋನ್ ಮಾಡಿದಾಗ ಕೇಳಿದ್ರಂತೆ ತೆಗಿಸ್ಬೋದಾ ಅದನ್ನು ಅಂತ. ಸೊ 1 ತಿಂಗಳು ನನಗೆ ಟೈಮ್ ಕೊಟ್ಟಿರೋದು. ಇನ್ನೂ 7 ಡೇಸ್ ಬಾಕಿ ಇತ್ತು. ಅಂದರೆ ಇನ್ನೂ 7 ಡೇಸ್ ಇದೆ. ಸಾರಿ, ಇವತ್ತು 16 ಡೇಸ್ ಇದೆ. ಸೊ ಹಾಗಾಗಿ ಡಾಕ್ಟರ್ ಹೇಳಿದ್ರು, ಬೇಡ ಇನ್ನೂ 16 ಡೇಸ್ ಇದೆಯಲ್ವ, ಸೊ ಪರವಾಗಿಲ್ಲ, ನೆಕ್ಸ್ಟ್ ಮಂತೇ ಬನ್ನಿ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಮಂತ್ ಮತ್ತೆ ಬೆಂಗಳೂರಿಗೆ ಹೋಗಬೇಕು. ಇಲ್ಲೇ ರಾಮನಗರಕ್ಕೆ ಬಂದಿದ್ರಲ್ಲ, ಸೊ ಹಾಗಾಗಿ ಇಲ್ಲೇ ತೆಗೆಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಹಾಗೆ ಇನ್ನೊಂದು ಏನು ಅಂದರೆ, ಅದಿದ್ದರೆ ನಮಗೆ ನಮಗೆ ಹೊಸ್ತು ಇವೆಲ್ಲ ಭಯ ಆಗ್ತಿದೆ, ಏನಾದರೂ ಆಗುತ್ತಾ ಏನು ಅಂತ. ತಿನ್ನಬೇಕು ಆ್ಯಕ್ಚುಲಿ. ಮಾವಿನಕಾಯಿ ನೋಡ್ತಿದ್ರೆ ನಿಜವಾಗ್ಲೂ ತಿನ್ನಬೇಕು ಅಂತ ಅನಿಸುತ್ತೆ. ನಿನ್ನೆ ನನ್ನ ಫ್ರೆಂಡ್ ಬೇರೆ ಬಂದಿದ್ದ, ಅವನು ತಿಂತಿದ್ನಲ್ಲ.
ಸೊ ನಾನು ಚೇತನು ಕೂಡ ಇದ್ರು ತಿಂದ್ಬಿಟ್ವಿ ಸ್ವಲ್ಪ ಹಂಗೆ ಬಾಯಿ ನೀರು ಬರ್ತಾ ಇರುತ್ತೆ ಮಾವಿನಕಾಯಿ. ಲಕ್ಷ್ಮಿ ನನ್ನ ಫೇವ್ರೆಟ್ ವೆಜಿಟೇಬಲ್ ಪಲಾವ್ ತಿನ್ನಬೇಕು. ಫಸ್ಟ್ ಅವನಿಗೆ ಟೀ ಕೊಟ್ಬಿಟ್ಟು ತಿನ್ನಬೇಕು. ಸೊ ಅದಾದಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ತುಂಬ ವಿಷಯ ಶೇರ್ ಮಾಡ್ಕೋಬೇಕು. ಆ್ಯಂಡ್ ಇದೊಂದೇ ಬ್ಲಾಗಲ್ಲಿ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಕೆಲವೊಂದನ್ನ ಹೀಗೆ ಶೇರ್ ಮಾಡ್ಕೋತಾ ಇದ್ದೀನಿ. ನನಗೆ ಏನು ಎಕ್ಸ್ಪೀರಿಯನ್ಸ್ ಆಗಿತ್ತು ಹಾಸ್ಪಿಟಲಲ್ಲಿ ಅದನ್ನು. ಆ್ಯಂಡ್ ಆದಷ್ಟು ನೀರು ಕುಡಿಯೋದನ್ನು ಟ್ರೈ ಮಾಡಿ, ಎಳ್ನೀರು ಕುಡೀರಿ ಬೆಳಿಗ್ಗೆ ಹೊತ್ತು. ಕಿಡ್ನಿ ಸ್ಟೋನ್ ಇರೋರೇ ನೀರು ಕುಡಿಬೇಕು, ಎಳ್ನೀರು ಕುಡಿಬೇಕು ಅಂತಲ್ಲ, ಎಲ್ಲರೂ ಕುಡಿಬೇಕು. ಎಲ್ಲರೂ ಕುಡಿದ್ರೆ ಹೆಲ್ತಿಗೆ ಒಳ್ಳೇದು ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಬಟ್ ಆದರೂ ನಾನು ನೆನಪಿಸ್ತಾ ಇದ್ದೀನಿ ಅಷ್ಟೇ. ನೀನು ಹೆಂಡತಿಗೆ ಹೇಳ್ಕೊಳಕ್ಕೆ ಹೀಗೆ ಪ್ರಾಕ್ಟೀಸಾ? ಮತ್ತೆ ನೈಸಿಗೆ ಇರಬೇಕು ಕಣೋ. ಅದು ಚೆನ್ನಾಗತ್ತ, ಇದು ಚೆನ್ನಾಗದ ಹೊಡೆದಾಕ್ಬಿಡ್ತೀನಿ ಬಿಡೋ. ಏನೋ ಮುದ್ದೆನೆಲ್ಲ ಹಾಳು ಮಾಡ್ತಿದ್ಯಲ್ಲೋ. ಆಫ್ ಮಾಡು. ಕೇಕು ಚಡ್ಡಿ ಹಾಕಿ ಇಬ್ರು ಮುದ್ದೆನ ಸಾಯಿಸಿದ್ದೀರಾ. ಅದಕ್ಕೊಂದು ರೂಪ ಕೊಡ್ಬೇಕು ನಾನೀಗ ಅಷ್ಟೇ. ಆಯ್ತಾ? ಸ್ವರೂಪ ಕೊಡು, ರೂಪ ಕೊಡ್ಬಿಡಿ ಮಮ್ಮ. ಕೇಕು ಬ್ರಿಟಾನಿಯಾ ಕೇಕ್ ಆಫ್ ಮಾಡಿ. ಬ್ರಿಟಾನಿಯಾ ಕೇಕ್ ಸಾಕು ಮಗ. ಒಂದು ಸೈಕು ಮಕ ತೋರಿಸಿದ್ರು. ಸೈಕಲ್ಲ, SANIKA ಸೈಕ್. ಇನ್ನೊಂದ್ಸತಿ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. SANIKA ಸ್ನೈಕ್. ಸೈಕ್ ಸೈಕ್ ಸ್ನೈಕ್ ಆಗ್ತಾನೆ ಹೆಸರು. MOKA NA. ಅರಳಿದ ಪ್ರತಿಭೆಗಳು. ಬ್ರಿಟಾನಿಯಾ ಕೇಕ್ 5 ರೂಪಾಯಿಗೆ ಒಂದು ಜೊತೆ, 5 ರೂಪಾಯಿಗೆ ಒಂದು ಬ್ರಿಟಾನಿಯಾ ಕೇಕ್. ನಮ್ಮಲ್ಲೇ ಮದ್ವೆಗೆ ಮುದ್ದೆ ಕಟ್ಟೋರಿದ್ದಾರೆ, ನೆರವಿಗೆ ಮುದ್ದೆ ಕಟ್ಟೋರಿದ್ದಾರೆ. ಕಾಂಟ್ಯಾಕ್ಟ್ ಮಾಡಿ ಸೌಂದರ್ಯ ಕನ್ನಡ ಬ್ಲಾಗ್. ಆಗ ತಿರುಗಿ ಹೋಯ್ತಾ ಇರ್ತಾರೆ ಕಟ್ಟಕ್ಕೆ. ಟೋಲ್ ಕಟ್ತೆ ಬಂದವನೆ, ಬ್ರೋ. ಕೇಕ್ ಫ್ರಿಜ್ಜಲ್ಲಿ ಮಡಗಿ ಮಮ್ಮ. ಆರಾದ್ಮೇಲೆ ಮಡಗುರಿ ಕಟ್ಟೋರಿ. ಹಿಂಗಿಂಗನ್ನಿ ತಪ್ಪಲೆಲ್ಲಿ. ಅಷ್ಟೇ. ಇಲ್ಲ ಒಂದು ತಟ್ಟೆಗೆ ನೀರು ಹಾಕೊಂಡು ಸುತ್ತ ಅಳ್ಳಾಡಿಸಿ. ನೀರು ಮಾಡ್ಕೋಬೇಕು. ಏನ್ ಮಾಡಿದೆ ನನ್ಗೇನ್ ಗೊತ್ತು.
ಅವ್ನು ಸ್ಪೂನ್ ಗಂತ ಕಡ್ಕೊಡಕ್ಕ ಅವ್ನಿಗೆ ಸ್ಪೂನ್ ಎತ್ಕೊಡ್ರಿ. ನಾನು ಸಕ್ಕರೆಗೆ ಆ ಥರ ಎಲ್ಲ ಮಾಡ್ಕೊಂಡು ತಿನ್ಸೋದು. ತುಂಬ ದಿನದಿಂದ ಲಶ್ವಿಕ್ಗೆ ಹೇರ್ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗ್ತಾ ಇರಲಿಲ್ಲ. ಚೇತು ಜೊತೆ ಹೋದರೆ ಅಂದರೆ ಮಕ್ಳುಗಳು ನೋಡಿದ್ದೀರಾ ಎಷ್ಟು ಹಠ ಮಾಡ್ತಾರೆ, ಮತ್ತು ಹೇರ್ ಕಟ್ಟಿಂಗ್ ಮಾಡಿಸ್ಬೇಕಾದ್ರೆ ಒಂದು ಕಾನ್ಸಂಟ್ರೇಷನ್ ಇರಲ್ಲ ಅವ್ರಿಗೆ, ಆ ಕಡೆ ಈ ಕಡೆ ನೋಡೋದು ಅದೆಲ್ಲ ಮಾಡ್ತಾರೆ. ಸೊ ಹಾಗಾಗಿ ನನ್ನ ತಮ್ಮನ ಜೊತೆ ಮತ್ತು ಚೇತುನ ಹೇರ್ ಕಟ್ಟಿಂಗ್ ಮಾಡಿಸ್ಬೇಕಿತ್ತು ಜೊತೇಲಿ, ಹಾಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಹೋದ್ವಿ. ಅವನ ಜೊತೆ ನನ್ನ ತಮ್ಮನ ಜೊತೆ ಆದರೆ ಸ್ವಲ್ಪ ಸೈಲೆಂಟಾಗಿರ್ತಾನೆ, ಅವ್ನು ಮಾತಾಡಿಸ್ಕೊಂಡು ಆಟ ಆಡಿಸ್ಕೊಂಡು ಹೇರ್ ಕಟ್ಟಿಂಗ್ ಮಾಡಿಸ್ತಿರ್ತಾನೆ, ಮತ್ತು ಸ್ಟ್ರಿಕ್ಟಾಗಿ ಹೇಳಿದ್ರೆ ಸುಮ್ಮನೆ ಕೂತಿರ್ತಾನೆ. ಸೊ ಹಾಗಾಗಿ ಅವನ ಜೊತೆಲಿ ಕರ್ಕೊಂಡು ಹೋದ್ವಿ. ಸೊ ಅವನಂತೂ ಫುಲ್ಲು ಸೈಲೆಂಟಾಗಿ ಹೇರ್ ಕಟ್ಟಿಂಗ್ ಮಾಡಿಸ್ಕೊತಿದ್ದಾನೆ, ಯಾವ ಗಲಾಟೆನೂ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಫೈನಲ್ಲಾಗಿ ಹೇರ್ ಕಟ್ಟಿಂಗ್ ಮಾಡಿಸೋ ಟೈಮಿಗೆ ಮಾತಾಡೋದು, ಆ ಕಡೆ ಈ ಕಡೆ ತಿರುಗೋದು ಅದೆಲ್ಲ ಮಾಡ್ತಾಯಿದ್ದ. ಸೊ ಹಂಗೋ ಹಿಂಗೋ ಮಾಡಿ ಹೇರ್ ಕಟ್ಟಿಂಗ್ ಮಾಡಿದ್ರು. ಸೊ ಚೆನ್ನಾಗಿ ಹೇರ್ ಕಟ್ಟಿಂಗ್ ಬೈತಾರೆ. ಲಶ್ವಿಕ್ ಅವರು ಹೊಡಿತಾರೆ ಮಾಮ. ಲಶ್ವಿಕ್ ಮತ್ತು ಚೇತು ಇಬ್ಬರು ಒಂದೇ ಹೇರ್ ಕಟ್ಟಿಂಗ್ನ ಮಾಡಿಸ್ಕೊತಿದ್ದಾರೆ. ಹಾಗೆ ಹೇರ್ ಕಟ್ಟಿಂಗ್ ಮಾಡಿಸ್ಬೇಕಾದ್ರೆ ಹೇರ್ ಕಲ್ಲರು ಹಾಕಿಸ್ಕೊಬಿಡ್ತಾರೆ ಚೇತು. ಆ್ಯಂಡ್ ಲಶ್ವಿಕ್ದು ಫೈನಲ್ ಆಯಿತು. ಲುಕ್ ಹೇಗಿದೆ ಅಂತ ನಾನು ತೋರಿಸ್ತೀನಿ ಲಾಸ್ಟಲ್ಲಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗೊಂದು ವೇಳೆ ಇಷ್ಟ ಆಗಿದ್ದರೆ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಬಾಯ್ ಬಾಯ್. ನಿಲ್ಸಿರಿ. ಹಾಯ್ ಲಶ್ವಿಕ್, ಇಲ್ಲಿ ಓಯ್ ಲಶ್ವಿಕ್ ಹಿಂಗೆ ತಿರುಗಿಲೆ, ಇಲ್ಲೋಡೋ ನನ್ನ ನೋಡಿಲಿ. ಓಯ್ ಇಲ್ಲೋಡು. ಓಯ್ ಲಶ್ವಿಕ್ ಬಾಯ್ಲಿ ಕರ್ಕೊಬರೋ ಇಲ್ಲ ಅವನು. ಲಶ್ವಿಕ್ ಹಾಯ್ ಮಾಡು. ವಾವ್ ಲಕ್ಷ್ಮಿ.